ವಾಲ್ಯೂಮ್ ಸ್ಟಡಿ 4 ಯೆಹೋವನ ಮುಯ್ಯಿ ತೀರಿಸುವ ದಿನದ ಹರ್ಮಗೆದೋನ್ ಯುದ್ಧ ಅಧ್ಯಾಯ 12 ನಮ್ಮ ಕರ್ತನ ಶ್ರೇಷ್ಠ ಪ್ರವಾದನೆ ಪುಟ 390. ಮುಂದಿನ ಶೀರ್ಷಿಕೆ ಸಾಂಕೇತಿಕವಾಗಿ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು. ದ ಡಾರ್ಕನಿಂಗ್ ಆಫ್ ದ ಸನ್ ಆ್ಯಂಡ್ ದ ಮೂನ್ ಆಸ್ ಸೈನ್ಸ್. ಆ ದಿನಗಳ ಸಂಕಟವು ತೀರಿದ ಕೂಡಲೇ ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು, ಆಕಾಶದ ಶಕ್ತಿಗಳು ಕದಲುವವು. ಮತ್ತಾಯ 24:29, ಮಾರ್ಕ 13:24 ಮತ್ತು 25ನೇ ವಚನ. ಆ ದಿನಗಳಲ್ಲಿ ಸಂಕಟವನ್ನು ಸ್ಪಷ್ಟವಾಗಿ ಕಡೇ ದಿನದ ಸಂಕಟಗಳಿಂದ ಪ್ರತ್ಯೇಕಿಸಬೇಕು. ಇದರಲ್ಲಿ ಈ ಯುಗ ಮತ್ತು ಸುಗ್ಗಿಯು ಕೊನೆಗೊಳ್ಳುತ್ತದೆ. ಲೂಕನ ದಾಖಲೆಯನ್ನು ಹೋಲಿಸಿದರೆ ಮತ್ತಾಯ ಮತ್ತು ಮಾರ್ಕನ ವಿವರಣೆಯು ಅಷ್ಟು ಸ್ಪಷ್ಟವಾಗಿಲ್ಲ. ಸಂಕ್ಷಿಪ್ತವಾಗಿ ಸುವಾರ್ತ ಯುಗದ ಘಟನೆಗಳನ್ನು ಸಾರಾಂಶಿಸಿದೆ ಮತ್ತು ಸಂಕಟದ ಆ ಮಹಾ ದಿನಗಳು ಎಂಬುದನ್ನು ಇತರ ಸಂಕಟಗಳೊಂದಿಗೆ ಯುಗದ ಸಮಾಪ್ತಿಯನ್ನು ತಿಳಿಸಿದೆ. ಲೂಕನು ಹೇಳುತ್ತಾನೆ, ಅವರು ಯಹೂದ್ಯರು ಕತ್ತಿಯ ಬಾಯಿಗೆ ಬೀಳುವರು, ಅವರನ್ನು ಅನ್ಯ ದೇಶಗಳಿಗೆಲ್ಲ ಹಿಡಿದುಕೊಂಡು ಹೋಗುವರು. ಅನ್ಯ ದೇಶದವರ ಸಮಯಗಳು ಪೂರೈಸುವ ತನಕ ಯೆರೂಸಲೇಮ್ ಪಟ್ಟಣವು ಅನ್ಯ ದೇಶದವರಿಂದ ತುಳಿದಾಡಲ್ಪಡುತ್ತಿರುವುದು. ಇದಲ್ಲದೆ ಸೂರ್ಯ, ಚಂದ್ರ, ನಕ್ಷತ್ರಗಳಲ್ಲಿ ಸೂಚನೆಗಳು ತೋರುವವು. ಭೂಮಿಯ ಮೇಲೆ ಸಮುದ್ರ ಮತ್ತು ತೆರೆಗಳ ಘೋಷದ ನಿಮಿತ್ತವಾಗಿ ಜನಗಳಿಗೆ ದಿಕ್ಕು ಕಾಣದೆ ಸಂಕಟವು ಉಂಟಾಗುವುದು. ಆಕಾಶದ ಶಕ್ತಿಗಳು ಕದಲುವುದರಿಂದ ಮನುಷ್ಯರು ಭಯ ಹಿಡಿದವರಾಗಿ ಲೋಕಕ್ಕೆ ಏನು ಬರುವುದೋ ಎಂದು ಎದುರು ನೋಡುತ್ತಾ ಪ್ರಾಣ ಹೋದಂತಾಗುವರು. ಲೂಕ 21:24-26. ಸತ್ಯಾಂಶವೇನೆಂದರೆ ಸುವಾರ್ತಾಯುಗ ಪೂರ್ತಿಯಾಗಿ ಸಂಕಟದ ಕಾಲವೆಂದು ಮತ್ತಾಯ 24:9-12 ಉಲ್ಲೇಖಿಸಿದೆ. ಮತ್ತು ಈಗ ವಚನ 29ರಲ್ಲಿ ಮೊದಲನೆಯದಾಗಿ ಆದಿಸಭೆ ನಾಗರಿಕ ರೋಮನ್ನಿಂದ ಹಿಂಸೆಗೊಳಗಾಯಿತು. ಆ ನಂತರ ಪೋಪನ ರೋಮ್ ನಿಯಂತ್ರಣ ತೆಗೆದುಕೊಂಡಿತು. ಆಕೆಯ ಅಸಹ್ಯ ವಸ್ತುವನ್ನು ನಿರಾಕರಿಸಿದವರೆಲ್ಲರೂ ಆಕೆಯಿಂದ ನೇರವಾಗಿ ಹಿಂಸೆಗೊಳಗಾದರು, ಅಂದರೆ ಇಜಬೇಲಳು, ಮತ್ತು ಪರೋಕ್ಷವಾಗಿ ಆಕೆಯು ಆವರಿಸಿದ ನಾಗರಿಕ ಅಧಿಕಾರಗಳಿಂದ ಹಿಂಸೆಗೊಳಗಾದರು, ಅಂದರೆ ಅಹಾಬನು, ಮತ್ತು ಅವರನ್ನು ಆಕೆಯ ಅಧಿಕಾರಕ್ಕೆ ಕೊಡಲ್ಪಟ್ಟರು. ಮತ್ತು ಆಕೆಯು ಅತ್ಯುನ್ನತ ಸಂತರನ್ನು 1 ಕಾಲ, 2 ಕಾಲ ಮತ್ತು ಅರ್ಧ ಕಾಲ ಸವೆಸಿದಳು. 1260 ವರ್ಷಗಳು, ಕ್ರಿಸ್ತಶಕ 1799ರವರೆಗೆ. ಇಷ್ಟು ದೀರ್ಘ ಕಾಲದ ಹಿಂಸೆಯಲ್ಲಿ ಅನೇಕರು ತಮ್ಮನ್ನು ಶುದ್ಧೀಕರಿಸಿ ಶುಭ್ರ ಮಾಡಿಕೊಂಡು ಶೋಧಿತರಾಗುವರು. ಅದರಲ್ಲಿ ಜಾರಸ್ತ್ರೀಯು ದೇವಜನರ ರಕ್ತವನ್ನು ಯೇಸುವಿಗೋಸ್ಕರ ಸಾಕ್ಷಿ ಕೊಟ್ಟು ಹತರಾದವರ ರಕ್ತವನ್ನು ಕುಡಿದು ಮತ್ತಳಾಗಿ ಪ್ರಕಟಣೆ 17:6 ಕೊನೆಗೊಂಡದ್ದನ್ನು ನಾವು ಈಗಾಗಲೇ ತೋರಿಸಿದ್ದೇವೆ. ಪ್ರಾಸಂಗಿಕವಾಗಿ 1776ರಲ್ಲಿ, ಅಂದರೆ ವಾಸ್ತವವಾಗಿ 1799ರಲ್ಲಿ ಪೋಪನು ಮತ್ತು ಆತನ ಅಧಿಕಾರವು ಪ್ರಪಂಚದ ಮುಂದೆ ಅವಮಾನಕ್ಕೊಳಗಾಯಿತು. ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳುವಂತೆ ಹಾಗಿದ್ದರೆ ನಮ್ಮ ಕರ್ತನು ಸೂಚಿಸಿರುವ ಸಂಕೇತಗಳು ಆ ದಿನಗಳ ಸಂಕಟವನ್ನು ಅನುಸರಿಸುತ್ತದೆ. ನಾವು ವಿಚಾರಿಸುವ ನಿರ್ದಿಷ್ಟ ಸಂಕೇತಗಳು: ಸೂರ್ಯನು ಕತ್ತಲಾಗಿ ಹೋಗುವನು, ಚಂದ್ರನು ಬೆಳಕು ಕೊಡದೆ ಇರುವನು, ನಕ್ಷತ್ರಗಳು ಆಕಾಶದಿಂದ ಉದುರುವವು. ಮತ್ತು ಈ ಸಂಕೇತಗಳನ್ನು ಅಕ್ಷರಶಃ ಅಥವಾ ಸಾಂಕೇತಿಕ ಎನ್ನಬೇಕೇ? ಮತ್ತು ಇದು ಸಾಂಕೇತಿಕವಾಗಿ ನೆರವೇರಿರುವುದೇ? ನಾವು ಉತ್ತರಿಸುತ್ತೇವೆ, ಅಕ್ಷರಶಃ ನೆರವೇರಿದೆ. ಮತ್ತು ಸಾಂಕೇತಿಕವಾಗಿ ನೆರವೇರುವಿಕೆಯು ಇನ್ನೂ ಹೆಚ್ಚು ಮಹತ್ವಪೂರ್ಣವಾದದ್ದು. ಮೇ 19, 1780. ಇನ್ನೂ ಆ ದಿನಗಳಲ್ಲಿ 1260 ಅವಧಿಯ ವರ್ಷಗಳು ಪೋಪರು ಅಧಿಕಾರದಲ್ಲಿರುವಾಗ ಮತ್ತು ನಂತರದಲ್ಲಿ ಆತನ ಅಧಿಕಾರವು ಕ್ಷೀಣಿಸುತ್ತಿರುವಾಗ ಮತ್ತು ಸಂಕಟದ ಹೊಡೆತ ದಾಟಿ ಹೋಗಿರಲಾಗಿ ಸೂರ್ಯನು ಅಸಾಧಾರಣ ಕತ್ತಲಾಗುವುದಕ್ಕೆ ಸಂಭವಿಸಿತು. ಇದನ್ನು ಆ ಕಾಲದ ವಿಜ್ಞಾನಿಗಳಿಗೂ ಅದರಿಂದೀಚೆಗೆ ವಿವರಿಸಲು ಎಂದಿಗೂ ಸಾಧ್ಯವಾಗಲಿಲ್ಲ. ಇದು ಒಂದು ಅಸಾಧಾರಣ ಸಂಭವವೆಂದು ಕೆಳಗಿರುವ ಸಾಕಷ್ಟು ಸಮರ್ಥ ಸಾಕ್ಷ್ಯಗಳು ಸ್ಥಾಪಿಸಿವೆ.